ಕತ್ತೆಯೊಂದು ಹುಲಿಗೆ ಹುಲ್ಲಿನ ಬಣ್ಣ ನೀಲಿ ಎಂದು ಹೇಳಿತು. ಹುಲಿ ಇಲ್ಲ, ಹುಲ್ಲು ಹಸಿರು ಬಣ್ಣದ್ದು ಎಂದು ಉತ್ತರಿಸಿತು. ಈ ಚರ್ಚೆಯ ಬಿಸಿ ಯದ್ವಾತದ್ವಾ ಏರಿತು. ವಾದ ಬಗೆಹರಿಯುವ ಸೂಚನೆ ಕಾಣದೇ ಇದ್ದಾಗ ಇಬ್ಬರೂ ಸೇರಿ ಒಂದು ಮಧ್ಯಸ್ಥಿಕೆಗೆ ಒಪ್ಪಿಸಲು ನಿರ್ಧಾರ ಮಾಡಿ ಕಾಡಿನ ರಾಜನಾದ ಸಿಂಹದ ಹತ್ತಿರ ಹೊರಟವು. ಸಿಂಹರಾಜ ತನ್ನ ಸಿಂಹಾಸನದ ಮೇಲೆ ಗಂಭೀರ ವದನನಾಗಿ ವಿರಾಜಮಾನನಾಗಿದ್ದ. ಸಿಂಹವನ್ನು ದೂರದಿಂದ ನೋಡುತ್ತಲೇ ಕತ್ತೆರಾಯ ಕೂಗಲು ಪ್ರಾರಂಭಿಸಿತು. ಓ ಮಹಾಪ್ರಭುಗಳೇ, ನೀವೇ ಹೇಳಿ, ಹುಲ್ಲಿನ ಬಣ್ಣ ನೀಲಿ ಎಂಬುದು ನಿಜವಲ್ಲವೇ? ಇದಕ್ಕೆ ತಡ ಮಾಡದೆ ಸಿಂಹ ಹೌದು, ನಿಜ, ಹುಲ್ಲು ನೀಲಿ ಬಣ್ಣದು ಎಂದು ಉತ್ತರಿಸಿತು. ಇದನ್ನು ಕೇಳಿದ ಕತ್ತೆಗೆ ಎಲ್ಲಿಲ್ಲದ ಖುಷಿ, ಆತುರದಿಂದ ಮುಂದುವರಿದು, ಇಲ್ಲಿ ನೋಡಿ ಮಹಾಸ್ವಾಮಿ, ಈ ಹುಲಿಯಪ್ಪ ನನ್ನ ಮಾತನ್ನು ಒಪ್ಪುವುದಿಲ್ಲ, ವಿರೋಧಿಸುತ್ತಾನೆ ಮತ್ತು ನನಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾನೆ. ದಯವಿಟ್ಟು ಇವನನ್ನು ಶಿಕ್ಷಿಸಿ ಎಂದಿತು. ಆಗ ಸಿಂಹರಾಜ ಹುಲಿಗೆ 5 ವರ್ಷಗಳ ಕಾಲ ವಾಗ್ದಂಡನೆಯ, ಅಂದರೆ ಮೌನದಿಂದ ಇರಬೇಕು ಎಂಬ ಶಿಕ್ಷೆ ನೀಡಲಾಗಿದೆ. ಇದನ್ನು ಹುಲಿ ಪಾಲಿಸತಕ್ಕದ್ದು ಎಂದು ಘೋಷಿಸಿತು. ಕತ್ತೆಗೆ ಯುದ್ಧ ಗೆದ್ದ ಸಂಭ್ರಮ. ಹರ್ಷಚಿತ್ತದಿಂದ ಹುಲ್ಲಿನ ಬಣ್ಣ ನೀಲಿ, ಹುಲ್ಲಿನ ಬಣ್ಣ ನೀಲಿ ಎನ್ನುತ್ತಾ ಇನ್ನಷ್ಟು ಪ್ರಾಣಿಗಳಿಗೆ ತನ್ನ ಮಾತನ್ನು ಹೇಳುತ್ತಾ ಜಿಗಿಜಿಗಿದು ಕೇಕೆ ಹಾಕುತ್ತಾ ಕತ್ತೆ ಓಡಿ ಹೋಯಿತು. ಇತ್ತ ಹುಲಿ ತನ್ನ ಶಿಕ್ಷೆಯನ್ನು ಒಪ್ಪಿಕೊಂಡಿತು. ಆದರೆ ಮಹಾಸ್ವಾಮಿ, ನಿಮಗೂ ಗೊತ್ತು, ಹುಲ್ಲಿನ ಬಣ್ಣ ಹಸಿರು, ಆದರೂ ನೀವು ನನಗೇಕೆ ಶಿಕ್ಷೆ ನೀಡಿದಿರಿ ಎಂದು ಸಿಂಹವನ್ನು ಅಮಾಯಕ ಹುಲಿ ಕೇಳಿತು. ಆಗ ಸಿಂಹ, ಹುಲಿಯಪ್ಪ, ವಾಸ್ತವವಾಗಿ ಹುಲ್ಲಿನ ಬಣ್ಣ ಹಸಿರು ಎಂದು ಉತ್ತರಿಸಿತು. ಹುಲಿ, ಅದೇ ಪ್ರಭುವೇ, ನಾನು ಹೇಳಿದ್ದು ಅದನ್ನೇ. ಹಾಗಾದರೆ ನೀವು ನನಗೇಕೆ ಶಿಕ್ಷೆ ನೀಡಿದಿರಿ ಎಂದು ಹುಲಿ ಸ್ವಲ್ಪ ಗಟ್ಟಿ ಧ್ವನಿಯಿಂದಲೇ ಕೇಳಿತು. ಆಗ ಸಿಂಹ, ಹುಲ್ಲಿನ ಬಣ್ಣ ನೀಲಿಯೋ ಅಥವಾ ಹಸಿರೋ ಎಂಬುದು ತಳಬುಡವಿಲ್ಲದ ಪ್ರಶ್ನೆ. ಇಂತಹ ಯಕಶ್ಚಿತ್ ಪ್ರಶ್ನೆಯನ್ನು ಇಟ್ಟುಕೊಂಡು ಹೋಗಿ ಕತ್ತೆಯೊಂದಿಗೆ ಜಗಳವಾಡುತ್ತಾ ಸಮಯ ಹಾಳು ಮಾಡುತ್ತಿದ್ದೀಯ. ಅದೂ ಅಲ್ಲದೆ ಆ ವಾದವನ್ನು ನನ್ನ ಬಳಿಗೆ ಎಳೆತಂದು ನನ್ನ ಕ್ಷಣಗಳನ್ನು ಸವಿಸಿದೆಯಲ್ಲ, ಇದೆಲ್ಲ ನಿನ್ನಂತಹ ಧೀರ ಬುದ್ಧಿಜೀವಿಗಳಿಗೆ ತಕ್ಕುದಾದುದಲ್ಲ. ಅದಕ್ಕೆ ಈ ಶಿಕ್ಷೆ. ಇನ್ನೊಮ್ಮೆ ಇಂತಹ ಅಚಾತುರ್ಯ ಘಟಿಸಕೂಡದು, ಎಚ್ಚರಿಕೆ ಎಂದು ಉತ್ತರಿಸಿ ಸಿಂಹ ಗರ್ಜಿಸಿತು. ಕಟು ಸತ್ಯ ಅಥವಾ ವಾಸ್ತವದ ಬಗ್ಗೆ ಕಾಳಜಿ ಇರದ ಮೂರ್ಖರೊಂದಿಗೆ ವಾದ ಮಾಡುವುದು ಅತ್ಯಂತ ಕೆಟ್ಟದ್ದು. ಅದರಿಂದ ಅಮೂಲ್ಯ ಸಮಯ ವ್ಯರ್ಥವಾಗುವುದು. ಆ ಮೂರ್ಖರಿಗೆ ಸತ್ಯಕ್ಕಿಂತ ಅವರ ನಂಬಿಕೆ ಮತ್ತು ಭ್ರಮೆಗಳ ಗೆಲುವುಗಳ ಬಗ್ಗೆ ಮಾತ್ರ ಒಲವಿರುತ್ತದೆ. ಹಾಗಾಗಿ ಅರ್ಥವಿಲ್ಲದ ವಾದಗಳಿಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಎಷ್ಟೇ ದಾಖಲೆ ಮತ್ತು ಪುರಾವೆಗಳನ್ನು ಪ್ರಸ್ತುತಪಡಿಸಿದರೂ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲದ ಜನರಿದ್ದಾರೆ. ಅವರಿಗೆ ತಿಳಿ ಹೇಳುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಏಕೆಂದರೆ ಅಹಂಕಾರ, ದ್ವೇಷ ಮತ್ತು ಅಸಮಾಧಾನಗಳಿಂದ ಕುರುಡರಾಗಿರುವ ಮೂರ್ಖ ಜನತೆ ಸರಿಯಾಗಲೊಲ್ಲರು. ತಮ್ಮದೇ ತಪ್ಪಿದ್ದರೂ ತಾವೇ ಸರಿಯೆಂದು ಬೀಗುವವರ ಮುಂದೆ ನಿಮ್ಮ ಪಾಂಡಿತ್ಯದ ಪ್ರದರ್ಶನ ಅನವಶ್ಯಕ. ಅದುವೇ ಯಶಸ್ಸಿನ ಗುಟ್ಟು. ನಿಮ್ಮ ಶಾಂತಿ ಮತ್ತು ನೆಮ್ಮದಿಗಳು ಅತ್ಯಂತ ಮೌಲ್ಯಯುತವಾದವುಗಳು. ಅವುಗಳಿಗೆ ಧಕ್ಕೆಯಾಗುವುದು ಬೇಡ. ಈ ಕಥೆಯ ನೀತಿ ಎಂದರೆ, ಅಜ್ಞಾನವು ಗಂಟಲು ಹರಿಯುವಂತೆ ಕಿರುಚುತ್ತಿರುವಾಗ ಬುದ್ಧಿವಂತಿಕೆಯು ಮೌನವಾಗಿರಬೇಕು. ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.